ಅಲ್ಲಯ್ಯ, ಈ ಊರಿನಲ್ಲಿ ಹೇಳೋರು ಕೇಳೋರು ಗತಿ ದಾರಿ ಅಂದ್ಕೊಂಡಿದ್ದೀರಾ ಇಲ್ಲ ಅಂದ್ಕೊಂಡಿದ್ದೀರಾ? ಕೆರೆ ನೀರನ್ನೆಲ್ಲ ನೀವು 4 ಜನನೇ ಹಂಚ್ಕೊಂಡ್ಬಿಟ್ರೆ ಊರಿನವ್ರ ಗತಿ ಏನು ಅಂತ ಕೇಳ್ತಾ ಇದ್ದೀನಿ. ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ತಪ್ಪು ದಂಡ ಹಾಕ್ಬಿಡ್ತೀನಿ. ಹೋಗಿ ಹೋಗಿ, ಹೋಗಿ. ಬಾರೋ ಇಲ್ಲಿ. ನಮಸ್ಕಾರ ಪ್ರೆಸಿಡೆಂಟ್ರೆ. ಏನ್ ಬಂದೆ ಸೀತವ್ವ? ನಿಮ್ಮನ್ನ ನೋಡೋಣ ಅಂತಲೇ ಬಂದೆ. ಏನಂತಾನೆ ನಿನ್ನ ಮಗ ಮೂಗ? ಅನ್ನೋದಕ್ಕೂ ಆಡೋದಕ್ಕೂ ಏನಿದೆ? ಅಂದುಕೊಂಡಿದ್ದನ್ನ ಹೇಳೋದಕ್ಕಾಗ್ಲಿ, ಬೇಕಾದನ್ನ ಬೇಡೋದಕ್ಕಾಗ್ಲಿ ಶಕ್ತಿ ಎಲ್ಲಿದೆ ಅವನಿಗೆ? ಹಂಗ ಯಾಕೆ ಹೇಳ್ತೀಯ ಸೀತವ್ವ? ನಿನ್ ಮಗ ಏನ್ ಸಾಮಾನ್ಯನಾ? ಊದುಬತ್ತಿ ಹಚ್ಚು ಅಂದ್ರೆ ಊರೂರೇ ಹಚ್ಕೊಂಡ್ ಬಂದ್ಬಿಡ್ತಾನೆ. ಅಂತ ಕಿಲಾಡಿ. ಏನೋ ತಪ್ಪು ಮಾಡ್ಬಿಟ್ಟ. ನೀವು ಈ ಊರಿಗೆ ತಂದೆ ಹಾಗೆ. ಇವನ ಅಪರಾಧನ ಹೊಟ್ಟೆಗೆ ಹಾಕೊಂಡು ಇವನ್ ಜೀವನಕ್ಕೊಂದು ದಾರಿ ಮಾಡ್ಕೊಡ್ಬೇಕು. ಎಂಥ ಸ್ಥಿತಿ, ಎಂಥ ಸ್ಥಿತಿ! ಅಯ್ಯೋ ಪಾಪ. ಒಂದ್ ಕಾಲದಲ್ಲಿ ನಿನ್ ಗಂಡ ರಾಮಣ್ಣ ನನ್ನ ಮೇಲೆ ಮೀಸೆ ತಿರುವಿ ಮಣ್ಣು ಮುಗಿಸಿ ಊರ್ನೇ ಉದ್ಧಾರ ಮಾಡ್ತೀನಿ ಅಂತ ಹೊರಟ. ಇವತ್ ನೋಡಿದ್ರ ಅವನ ಹೆಂಡತಿ ಮಕ್ಕಳು ಕಂಡವ್ರ ಹತ್ರ ಕೈ ನೀಡಿ ಭಿಕ್ಷೆ ಬೇಡೋ ಗತಿಗೆ ಬಂದ್ಬಿಟ್ಟು. ನಿಂತ್ಕೊಳ್ಳೋ. ತಾಳಿದವನೇ ಬಾಳೋದು. ಯಾರಾದ್ರೂ ಏನಾದ್ರೂ ಅಂದ್ರೆ ಅದನ್ನ ನೋಡ್ಕೊಳ್ಳೋದು ಕಲಿಯೋ. ಈಗ ನೀವೇನಂತೀರಾ ಪ್ರೆಸಿಡೆಂಟ್ರೆ? ಯಾವುದಕ್ಕೆ? ಇವನ್ಗೊಂದು ಕೆಲಸ ಅಂತ ಕೊಟ್ರೆ. ಪಾಪ ನಾವೇ ಕೈ ಬಿಟ್ರೆ ಬಡವರು ಬದುಕೋದಾದ್ರು ಹೇಗೆ? ಸೀತವ್ವ, ಕಳಿಸು, ದನ ಮೇಯಿಸ್ಕೊಂಡಿರ್ಲಿ. ನಗು, ಪ್ರೆಸಿಡೆಂಟ್ ಮಾಮ ನಿನ್ ಕೆಲಸ ಕೊಟ್ರಂತೆ? ಓಹೋ, ಇವಕ್ಕೆಲ್ಲ ನೀನೇ ಯಜಮಾನ ಅನ್ನೋ? ನಗು, ಪಾಪಣ್ಣ ಇದಾನಲ್ಲ ಮಹಾಪಾಕಡ. ಲಾರಿ ಲಕ್ಕಪ್ಪನಂಗು ನಮ್ಮಪ್ಪ ಕಲ್ಲಯ್ಯನಂಗು ಪೆದ್ದ ಅಲ್ಲ. ಸರಿಯಾದ ಸಮಯ ನೋಡಿ ಅವನು ಚೆನ್ನಾಗಿ ಬುದ್ಧಿ ಕಲ್ಸು. ಸೂಟು ಗುಟ್ಟು ಹಾಕೊಂಡು ಕಾರ್ ಬಂದ ತಕ್ಷಣ ಬಾಯಿ ಬಂದಾಗ ಮಾತಾಡಬಹುದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಟ್ರೈ ಟು ಲರ್ನ್ ಮ್ಯಾನೇಜ್ ಫಸ್ಟ್. ವಂಡರ್ಫುಲ್. ಇದೇನು ಅಮೆರಿಕನ, ಇಂಗ್ಲೆಂಡ್? ನಮ್ ಭಾಗಕ್ಕೆ ಸ್ವಿಟ್ಜರ್ಲೆಂಡ್. ಸೋತೆ ಸೋತೆ ಸೋತೆ. ನೀನು ಕಲೈನ ಮಗಳು ಮಂಗಳಲ್ಲ? ನೀನು ಪವನ್ ಮಗ ನರ್ಸಿಂಗ್ ಅಲ್ಲ? ಕರೆಕ್ಟ್. ಕವಾಯ್ ಮುಚ್ಚುವಾಯ್. ಮಂಗಳ, ನಮ್ಮಪ್ಪ ನನ್ನ 10 ಕಾಗದ ಬಂದ್ರು. ಮಂಗಳ ಮದುವೆ ಮಾಡ್ಕೋ ಅಂತ. ನಾನು ಬೇಡ ಅಂತ ಟೆಲಿಗ್ರಾಮ್ ಕೊಟ್ಬಿಟ್ಟೆ. ಎಂಥ ದೊಡ್ಡ ನಷ್ಟ. ಆ ಖರ್ಚು 3 ರೂಪಾಯಿ ನಾನು ಕೊಟ್ಬಿಡ್ತೀನಿ. 3 ರೂಪಾಯಿ ಕೊಟ್ಟರೆ ಸಾಲದು, ನಿನ್ನೆ ನನಗೆ ಕೊಡ್ಬೇಕು. ಮಂಗಳ, ಐ ಲೈಕ್ ಯು, ಐ ಅಪ್ರಿಶಿಯೇಟ್ ಯು, ಐ ಲವ್ ಹೊಡ್ತೀನಿ ಬಾ ಮೂಗ. ಏನ್ ಪಾಪಣ್ಣ ಬರ್ತಾನೆ ಅಂತಂದಿ, ಎಷ್ಟೊತ್ತಾದ್ರೂ ನಿನ್ ಮಗ ಬರ್ಲೇ ಇಲ್ವೇ? ಎಷ್ಟಾದ್ರೂ ಪ್ರೆಸಿಡೆಂಟ್ ಮಗ ಅಲ್ವೇನೋ ಶಿವ. ದಾರಿಲಿ ಯಾವ ಸಂಘದವ್ರು ಅಡ್ಡ ಹಾಕಿದ್ರು, ಎಷ್ಟು ಮರ್ಯಾದೆ ಕೊಟ್ರು. ಅದು ಕಾರ್ ಬಂತು. ಲೇ ರಾಜ, ಹಿಡಿಗಾಯ ಹಾಕೋದಕ್ಕೆ ತೆಂಗಿನಕಾಯಿ ಕರ್ಕೊಡ್ತೇವೆ. ಸರಿ. ನಮಸ್ಕಾರ.
ಏನು ನರಸಿಂಗ ಇದೆಲ್ಲ? ಯಾರ ಮೇಲೋ? ರಸ್ತೆಯಲ್ಲಿ ಸುಂದರವಾದ ಹುಡುಗಿ ಅಂತಾನೆ 16 ವರ್ಷ ತುಂಬಿತ್ತು. ದಂತದಲ್ಲಿ ಕೆತ್ತಿದ ಬೊಂಬೆ. ಅಷ್ಟೊಂದು ಸುಂದರಿಯಾದ ಹುಡುಗಿ ಯಾರಪ್ಪ ಇದ್ದಾರೆ ನಮ್ಮೂರಲ್ಲಿ? ಅದೇ ನಾ ಹೇಳೋದಿಲ್ಲ. ಅವಳ ತಂಟೆಗೆ ನೀ ಯಾಕೆ ಹೋದೆ? ನಾನ್ ಗಂಟಲ್ಲ. ಆ ಹೆಣ್ಣಿನ ಮೇಲೆ ಒಂದು ಗುಳ್ ಅಂದ್ರೆ ಒಂದು ಗುಳಿ ಗುಡ್ರ ಹಾಕ್ತಾ ಅಟ್ಟಿಸ್ಕೊಂಬಂತು. ಯಾಕೋ ಏನಾಯ್ತು? ಹೀಗೆ ನಾವು ಸತ್ಯ ಅಂತ ಹರಿಸ್ಕೊಂಡ್ಲು. ಆಮೇಲೆ ನಾನು ಆ ಗುಳಿ ಮೇಲೆ ಹೀರೋತರು ನುಗ್ಗಿದೆ, ಕೊಂಬನ್ನ ಹಿಡಿದೆ, ಹೋರಾಡ್ದೆ ಹೋರಾಡ್ದೆ, ಆ ಗೂಳಿನ ಸೂಚು ಮಾಡಿದೆ. ಅಪ್ಪಾಜಿ, ಆ ಹೆಣ್ಣಿನ ಪ್ರಾಣನ ನಾನಿವತ್ತು ಉಳಿಸ್ತೆ. ಬೇಷ್ ಮಗನೇ ಬೇಷ್. ನರ್ಸಿಂಗು, ಈಗ ಹುಡುಗಿಯಲ್ಲಿ ಹುಡುಗಿ ಗೂಳಿ, ಆ ಗೂಳಿ ಹುಡುಗಿದೆ ಮನೆಗೆ ಅಟ್ಕೊಂಡದ್ದು. ನಿಂತ್ಕೊಳ್ಳೋ. ಲೇ ರಾಜ, ದೃಷ್ಟಿ ತೆಗಿಯೋ. ಅಪ್ಪಾಜಿ, ದೃಷ್ಟಿನ ನಾನಲ್ಲಿ ದೃಷ್ಟಿ ತೆಗೆಸ್ಕೊತೀನಿ. ಅಲ್ಲಿ ಹೊಡಿಯೋ. ಹುಲಿ ಹೊಟ್ಟೆಲ್ ಇಲಿ ಹುಟ್ಟುತ್ತಾ ಹೆಣ್ಣು ಮಗಳ ಪ್ರಾಣ ಉಳಿಸಿದ ಧೀರ ಕಣೋ ನಿನ್ನ ಮಗ ಶಿವ. ಪುಣ್ಯಾತ್ಮರ ಮಗ ಪುಣ್ಯ ಕೆಲಸನೇ ಮಾಡ್ತಾನೆ. ಇಂಥ ಮಗನ ಹೆತ್ತ ನೀನು ಬಹಳ ಅದೃಷ್ಟವಂತ ಪಾಪಣ್ಣ. ಅಪ್ಪ 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 ಅಪ್ಪ, ಯಾಕೋ ಯಾಕೆ ಮಾಡ್ತಾ ಇದೀಯಾ? ಯಾರಪ್ಪ ಅವನು? ಯಾರು ಅವನು ಯಾರು? ಅವನು ಯಾರು? ಅಲ್ಲಿ ಕೆಲಸ ಮಾಡ್ತಾನ ಅವನು. ಅವನ ನಮ್ಮ ಮನೇಲಿ ದನ ಕಾಯೋಕ್ ಬಂದಿದ್ದಾನೆ. ಅಪ್ಪ ಅವನು ಏಯ್, ನೀನು ಹೇಳ್ತಾ ಇರೋ ಮಾತು ನನಗೆ ಅರ್ಥವಾಗ್ತಾ ಇಲ್ವಲ್ಲೋ? ಅಪ್ಪ ಅಮ್ಮ ದಡಿಯ ನನ್ನ ರಸ್ತೆಯಲ್ಲಿ ತಲೆ ಬಿಡ್ದು ಊಟ. ಅಲ್ವೋ, ಅದೇನೋ ಗೂಳಿ ಹುಡುಗಿ ಹೋರಾಟ ಅಂದೆ. ಅಪ್ಪಜೆ, ಎಲ್ರಾದ್ರಿಗೂ ನಿಮ್ ಮಾನ ಉಳಿಸ್ಬೇಕು ಅಂತ ಹಂಗಂದೆ ಅಪ್ಪಜೆ. ಅವನು ನನ್ನ ಸಾಯ ಹಂಗ್ ಹೊಡೆದ್ಬಿಟ್ಟ. ಹೌದಾ? ಬಾ. ಯಾಕೋ? ಆ ದಡಿಯ ಮಾಡಿದ್ದು. ಬಾ ಬಾ ಬಾರಲ್ಲಿ. ಚಂಡಾಲ್ ನನ್ನ ಮಗನೇ, ನನ್ನ ಕಂದನ ಮೇಲೆ ಕೈ ಮಾಡೋ ಧೈರ್ಯ ಹೊಡಿತೀನೋ? ಹೊಡಿತೀಯಾ? ಹಾಕು ಹಾಕು ಹಾಕು. ಅಯ್ಯೋ ಅಯ್ಯೋ, ನೀನು ಮಾಡ್ಕೊಂಡು ನಿನ್ಗೆ ಹೊಡಿತಾನ ಅವನು. ಪಾಪಣ್ಣ, ಇವತ್ತಾದ್ರೂ ಸಿಕ್ಕದ್ಯಲ್ಲ ನೀನು. ನಿನ್ ವ್ಯವಹಾರ ಸರಿಗಿಲ್ಲ. ಸ್ವಾಮಿ ಗಣೇಶರ ಇದೆ, ಇವಾಗೇನು ಮುಳುಗ್ ಹೋಗಿದ್ದು ಅಂತ. 2 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ ಅಂತ 2 ಲಕ್ಷ ರೂಪಾಯಿ ತಗೊಂಡು ಹೋದವ್ ನೀನು 2 ವರ್ಷಗಳಾದ್ರೂ ತೀರಿಸ್ಲಿಲ್ಲ. ತಗೊಂಡೋಗಿದ್ದು ಋಣಕ್ಕಾದ್ರೂ 1 ದಿವಸನೂ ನನ್ನ ಮನೆ ಕಡೆ ತಿರುಗಿ ನೋಡಿಲ್ಲ. ಕೊಟ್ಟ ತಪ್ಪಿಗೆ ನಾನು ನಿನ್ನ ಮನೆಗೆ ಎಸ್ಸಲ ಅಲಿಬೇಕು? ನೀನು ಮರ್ಯಾದಸ್ತಲ್ಲ. ಸ್ವಾಮಿ ಗಣೇಶರ ಇದೆ, ಕೂಗಾಡೋದ್ರಿಂದ ಆ ವ್ಯವಹಾರ ಬಗ್ಗೆ ಹರಿತಾ? ಬನ್ನಿ ಸ್ವಾಮಿ, ಕೂತ್ಕೊಳ್ಳಿ, ನನ್ನ ಮಾತು ಕೇಳಿ. ನಾ ಕೂತ್ಕೊಳಕ್ ಬರ್ಲಿಲ್ಲ. ನನ್ನ ಹಣ ವಾಪಸ್ ಕೊಡ್ತೀವಿ, ಇಲ್ಲ ಕೋರ್ಟ್ ಕತ್ತಿಸ್ಲೋ? ಅಲ್ಲ ಸ್ವಾಮಿ, ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ ಅಂತಂದ್ರೆ ಕೋರ್ಟು ಕಚೇರಿ ಅಂತಿರಲ್ಲ, ಸ್ವಲ್ಪ ದಿವಸ ತಡ್ಕೊಳ್ಳಿ. ಇಷ್ಟು ದಿವಸ ತಡೆದಿದ್ದಾಯ್ತಲ್ಲ, ನನ್ನ ಹಣ ನನಗೆ ವಾಪಸ್ ಕೊಟ್ಬಿಡು. ಇಲ್ದ ಹೋದ ನಿನ್ನ ಆಸ್ತಿನೆಲ್ಲ ಜಪ್ತಿ ಮಾಡಿಸ್ಬಿಡ್ತೀನಿ. ಆಯ್ತು ಸ್ವಾಮಿ, ಒಟ್ನಲ್ಲಿ ನಿಮಗೆ ಹಣ ಮುಖ್ಯ, ನಾನು ಮುಖ್ಯ ಅಲ್ಲ. ಇನ್ನೊಂದು ವಾರದೊಳಗಾಗಿ ನಿಮ್ಮ ಹಣನ ನಿಮ್ ಬಾಗಿಲಿಗೆ ಮುಟ್ಟಿಸ್ತೀನಿ, ಆಯ್ತಲ್ಲ? ಸರಿ, ಇದೇ ಕೊನೆ. ಇನ್ನೊಂದು ವಾರದಲ್ಲಿ ನನ್ನ ಹಣ ನನ್ನ ಕೈಗೆ ತಲುಪಲಿಲ್ಲ, ನಿನ್ ಕೈ ಕೋಳ ಹಾಕಿ ಊರ್ ಮೆರವಣಿಗೆ ಮಾಡಿಸ್ತೇನೆ. ಯಾರಿಂದ? ಯಾವಾಗ? ಆ ಗಣೇಶರಾಯನ ಹತ್ರ 2 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ದೆ.
For more updates, like, comment, subscribe to our channel.